ಸುದ್ದಿಗಾಗಿ ಸಿದ್ದು ನ್ಯೂಸ್. ಸುದ್ದಿಗಾಗಿ ಸಿದ್ದು ನ್ಯೂಸ್ಗೆ ಸ್ವಾಗತ. ನಾನು ಮುನೀರ್ ಅವಟಗೇರಿ. ವಿದ್ಯಾರ್ಥಿಗಳು ಸ್ಪರ್ಧಾತ್ಮಕ ಮನೋಭಾವ ಬೆಳೆಸಿಕೊಳ್ಳಬೇಕು. ಸಿಡಿಪಿಒ ಶಿವಮೂರ್ತಿ ಅಂಬೇಡ್ಕರ್ ಹಾಸ್ಟೆಲ್ನಲ್ಲಿ ಸ್ವಚ್ಛತಾ ಶ್ರಮದಾನ, ವ್ಯಕ್ತಿತ್ವ ವಿಕಸನ ಕಾರ್ಯಕ್ರಮ ಮಾಡಿದರು. ಮುದ್ದೇಬಿಹಾಳ ಪಟ್ಟಣದ ಸರ್ಕಾರಿ ವಸತಿ ನಿಲಯಗಳಲ್ಲಿ ವಾಸ್ತವ್ಯ ಮಾಡುವ ವಿದ್ಯಾರ್ಥಿಗಳು ಸ್ಪರ್ಧಾತ್ಮಕ ಮನೋಭಾವ ಬೆಳೆಸಿಕೊಳ್ಳಬೇಕು. ಇದು ವ್ಯಕ್ತಿತ್ವ ವಿಕಸನಕ್ಕೆ ದಾರಿ ಮಾಡಿಕೊಟ್ಟು ಭವಿಷ್ಯದ ಸ್ಪರ್ಧಾತ್ಮಕ ಪರೀಕ್ಷೆ ಯಶಸ್ವಿಯಾಗಿ ಎದುರಿಸಿ ಬದುಕಿಗೆ ಭದ್ರ ಅಡಿಪಾಯ ಹಾಕುತ್ತದೆ. ಸರ್ಕಾರ ಒದಗಿಸುವ ಸೌಲಭ್ಯಗಳನ್ನು ಸದುಪಯೋಗಪಡಿಸಿಕೊಂಡು ಹಾಸ್ಟೆಲ್ ಮೇಲ್ವಿಚಾರಕರಿಗೆ ಹಾಗೂ ಪಾಲಕ ಪೋಷಕರಿಗೆ ಕೀರ್ತಿ ತರುವಂತವರಾಗಬೇಕು ಎಂದು ತಾಲೂಕು ಶಿಶು ಅಭಿವೃದ್ಧಿ ಯೋಜನಾಧಿಕಾರಿ ಸಿಡಿಪಿಒ ಹಾಗೂ ಡಾಕ್ಟರ್ BR ಅಂಬೇಡ್ಕರ್ ಸರ್ಕಾರಿ ಮೆಟ್ರಿಕ್ ನಂತರದ ಬಾಲಕರ ವಸತಿ ನಿಲಯದ ನೋಡಲ್ ಅಧಿಕಾರಿ ಶಿವಮೂರ್ತಿ ಕುಂಬಾರ್ ಹೇಳಿದರು. ಹಾಗಾಗಿ ಏನು ನೀವು ಡಿಗ್ರಿ ಕೊಡೋರಿದ್ದೀರ, ನಿಮಗೆಲ್ಲ ಭಾಳ ಅವಕಾಶ ಇರುತ್ತೆ. ಡಿಗ್ರಿ ಮುಗಿದ ತಕ್ಷಣ, PUC ಮುಗಿದ ತಕ್ಷಣ ಸ್ಪರ್ಧಾತ್ಮಕ ಪರೀಕ್ಷೆ ಇರುತ್ತೆ. ಯಾರ್ಯಾರು ಏನು ಮಾಡ್ತೀರಾ, ಈಗ ಏನಿದೆ ಭಾಳ ಈಸಿ ಇದೆ. ಈಗ ಅಗ್ನಿವೀರೆಲ್ಲ ಮಾಡ್ತಿದ್ದಾರಲ್ಲ, ಅದರಲ್ಲಿ ಅಗ್ನಿವೀರದ ಮೊದಲೇ TA ಆರ್ಮಿ ಅಂತಿತ್ತು, ಟೆಂಪ್ರವರಿ ಆರ್ಮಿ ಅಂತ, ಟೆರಿಟಲ್ ಆರ್ಮಿ ಅಂತಿತ್ತು. ಅದನ್ನು ಪರ್ಮನೆಂಟ್ ಮಾಡ್ಕೊಂಡ್ರು. ಈ ಕೂಡ ಅಗ್ನಿವೀರಗಳನ್ನ ಮೇ ಬಿ 60% 5 ವರ್ಷ ನಿಮ್ಗೆ ಮುಗಿದ ತಕ್ಷಣ ಅಲ್ಲೇ ಕಂಟಿನ್ಯೂ ಮಾಡ್ತಾರೆ. ಯಾಸ್ ಪರ್ ನಿಮ್ಮದು ಕ್ವಾಲಿಫಿಕೇಷನ್ ಆ್ಯಂಡ್ ಫಿಸಿಕಲ್ ಯಾವ ಥರ ಇರುತ್ತೆ ಅದ್ರ ಮೇಲೆ ನಿಮಗೆ ಡಿಪೆಂಡ್ ಮಾಡ್ತಾರೆ. ಮತ್ತು ನಿಮ್ಗೆ ಏನಿದೆಲ್ಲ ಡಿಗ್ರಿ ಮುಗಿದವ್ರಿಗೆ ಯಾರು ಫೈನಲ್ ಇಯರ್ ಇರ್ತೀರ ಅವಾಗೆಲ್ಲ ನೀವು ಏನು ಮಾಡಬೇಕು, ಮ್ಯಾಗ್ಝಿನ್ಸ್ಗಳೆಲ್ಲ ಓದ್ತಾ ಇರಬೇಕು. ಮ್ಯಾಗ್ಝಿನ್ಸ್ಗಳು, ನ್ಯೂಸ್ ಪೇಪರ್ಗಳನ್ನು ಕಲೆಕ್ಟ್ ಮಾಡಬೇಕು. ನಿಮ್ಮದೇ ಆದ ಒಂದು ಇದು ಇರುತ್ತೆ, ಮೋಟಿವೇಶನ್ ಇದೆ. ಆ ಥರ ಮತ್ತು ನಿಮ್ಮ ಏನೇ ಪಾಲಕರೆಲ್ಲ ಎಲ್ಲ ಬಿ ಎಡ್ ಇರ್ತಾರೆ, BA BEd MA BEd ಅವ್ರು ಕೂಡ ನೀವು ಕೇಳಬೇಕು. ನೀವು ಸಸಿಗೆ ನೀರು ಹಾಕುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ಇಲಾಖೆಯ ಸಹಾಯಕ ನಿರ್ದೇಶಕಿ ಗ್ರೇಡ್ 2 ಬಸಂತಿ ಮಠ್ ಅವರು, ಸರ್ಕಾರದ ಆದೇಶದಂತೆ ಅಧಿಕಾರಿಗಳ ನಡೆ ಹಾಸ್ಟೆಲುಗಳ ಕಡೆ ಅಭಿಯಾನ ಅಂಗವಾಗಿ ಪ್ರತಿ ತಿಂಗಳ 2ನೇ ಶನಿವಾರ ಹಾಸ್ಟೆಲ್ ವಾಸ್ತವ್ಯ ಕೈಗೊಂಡು ಮರುದಿನ ಸ್ವಚ್ಛತೆ ನಡೆಸುವ ಯೋಜನೆ ಪಾಲಿಸಲಾಗುತ್ತಿದೆ. ಆಮೇಲೆ ಮರುದಿನ ಬೆಳಗ್ಗೆ ವಾಸ್ತವ್ಯ ಇದ್ದು ಅಲ್ಲಿ ಸ್ವಚ್ಛತಾ ಕಾರ್ಯಕ್ರಮ ಮಾಡಿ, ಯೋಗ ಕಾರ್ಯಕ್ರಮ ಮಾಡಿ, ತಮ್ಮ ಆರೋಗ್ಯವನ್ನೆಲ್ಲ ವಿಚಾರಿಸಿ ಹೋಗ್ತೇವೆ. ಅದೇ ರೀತಿ ಪೋಸ್ಟ್ ಮೆಟ್ರಿಕ್ ಹಾಸ್ಟೆಲ್ನಲ್ಲಿ ಯಾವುದೇ ಕಾರ್ಯಕ್ರಮಗಳು ಆಗ್ತಾ ಇಲ್ಲ, ಮಕ್ಕಳ ಜೊತೆ ನಾವು ಸ್ಪಂದನೆ ಮಾಡೋದು ಆಗ್ತಾ ಇಲ್ಲ ಅನ್ನೋ ಉದ್ದೇಶಕ್ಕಾಗಿ ಪ್ರತಿ ತಿಂಗಳ 3ನೇ ಶನಿವಾರ ಇಲ್ಲಿ ಸ್ವಚ್ಛತಾ ಶ್ರಮದಾನ ಹಾಗೂ ವ್ಯಕ್ತಿತ್ವ ವಿಕಸನ ಕಾರ್ಯಕ್ರಮ. ಈಗ ಆಲ್ರೆಡಿ ನೀವು ಕಾಲೇಜ್ ಹಾಸ್ಟೆಲ್ ಮಕ್ಕಳು ಒಂದು ವ್ಯಕ್ತಿತ್ವವನ್ನು ರೂಪಿಸ್ಕೊಂಡಿರ್ತೀರಿ. ಪ್ರಾಥಮಿಕ ಹಂತದಲ್ಲಿ, ಪ್ರೌಢ ಹಂತದಲ್ಲಿ, ಕಾಲೇಜು ಹಂತದಲ್ಲಿ ನಿಮ್ಮನ್ನು ಒಂದು ಮೂರ್ತಿಗಳನ್ನಾಗಿ ಮಾಡಿ, ಒಂದು ಒಳ್ಳೆಯ ಪ್ರಾಡಕ್ಟನ್ನಾಗಿ ಮಾಡಿ ನಾವೇನು ಮಾಡಬೇಕಾಗಿದೆ, ಸೊಸೈಟಿಗೆ ತಮ್ಮನ್ನೆಲ್ಲ ಬೆಳೆದ BR ಅಂಬೇಡ್ಕರ್ ಹಾಗೂ ಡಾಕ್ಟರ್ ಬಾಬು ಜಗಜೀವನ್ ರಾವ್ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ಅಧಿಕಾರಿಗಳು, ವಾರ್ಡನ್ಗಳು, ಸಿಬ್ಬಂದಿಯವರು ಹಾಗೂ ವಿದ್ಯಾರ್ಥಿಗಳ ಸಮವಸ್ತ್ರ ಧರಿಸಿ ಹಾಸ್ಟೆಲ್ನಲ್ಲಿ ಸ್ವಚ್ಛತಾ ಕಾರ್ಯ ನಡೆಸುವ ಮೂಲಕ ಸ್ವಚ್ಛತೆಯ ಪ್ರಾಯೋಗಿಕ ಅರಿವು ಮೂಡಿಸಿದರು. ಮಹಾಂತೇಶ್ ತಾಳಿಕೋಟಿ ಸ್ವಾಗತಿಸಿದರು. ನೀಲಪ್ಪ ಕೋರಿ ಕಾರ್ಯಕ್ರಮ ನಿರ್ವಹಿಸಿದರು. ಈ ಸಂದರ್ಭದಲ್ಲಿ ಇಲಾಖೆಯ ತಾಲೂಕು ಕಚೇರಿಯ ವ್ಯವಸ್ಥಾಪಕರಾದ ಶಿವಲಿಂಗ ಹಚಡದ್, ಗೌತಮ್ ತಳವಾರ್, ಸಂಜು ಲಮಾಣಿ, ವಸತಿ ನಿಲಯದ ವಾರ್ಡನ್ಗಳಾದ ಶ್ರೀಕಾಂತ್ ಕಲಗರ್, ಮಹಾಂತೇಶ್ ತಾಳಿಕೋಟಿ, ಸಿದ್ದು ಬಾಸ್ಗಿ, ಸಂಗಮೇಶ್ ವಾಲಿಕಾರ್, ನೀಲಪ್ಪ ಕೋರಿ, ನಾಗರಾಜ್ ಗುಡ್ಗುಂಟಿ, ಶರಣಬಸಪ್ಪ ಕಲಬುರ್ಗಿ, ರೇಣುಕಾ ಪಾಟೀಲ್, ವೀಣಾ ಹನಗಂಡಿ, ಶಶಿಕಾಂತ್ ಮಲ್ಲಾಡೆ, ಸಾವಿತ್ರಿ ಬಿರಾದಾರ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಜಾಹೀರಾತುಗಳಿಗಾಗಿ ಸಂಪರ್ಕಿಸಿ. ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಯಾಕೆಂದರೆ ನಮ್ಮ ಸುದ್ದಿಗಳು ನಿಮಗೆ ಬೇಗನೆ ತಲುಪುತ್ತವೆ.